ಹಾಯ್ ಹಲೋ ನಮಸ್ಕಾರ. ಒಂದು ಅತ್ಯದ್ಭುತವಾದ ಕಥೆ, ಮೊದಲ ರಾತ್ರಿಯ ಕಥೆ. ಇದೊಂದು ಅರೇಂಜ್ಡ್ ಮ್ಯಾರೇಜ್ ಕಥೆ. ಇದು ಎಲ್ಲರ ಕಥೆ ಅಂತಲೇ ಹೇಳಬಹುದು. ಎಲ್ಲರಿಗೂ ಸಾಮಾನ್ಯವಾಗಿ ಇದೇ ರೀತಿ ಆಗಬಹುದು. ಅವಳು ಅಡುಗೆ ಮನೆಯಲ್ಲಿ ನಿಂತಿದ್ಲು. ಪಕ್ಕದಲ್ಲಿ ಅವನ ತಾಯಿ, ಅಜ್ಜಿ ಮತ್ತು ಅತ್ತಿಗೆ. ಅವರೆಲ್ಲರೂ ಅವಳನ್ನೇ ನೋಡ್ತಾ ಇದ್ದಾರೆ. ಅವಳಿಗೆ ಒಂಥರ ಮುಜುಗರ, ಸಂಕಟ ಆಗ್ತಾ ಇದೆ. ಆದರೆ ಅವಳ ಅಮ್ಮನ ಕಣ್ಣುಗಳಲ್ಲಿ ಒಂದು ಕದಿರಾದ ಭರವಸೆ ಇತ್ತು. ಹೇಗಾದರೂ ಮಾಡಿ ಈ ಹುಡುಗ ಒಪ್ಕೊಂಡ್ಬಿಟ್ರೆ ಒಳ್ಳೆಯದು ಅಂತ ಅವಳು ಮನಸ್ಸಲ್ಲೇ ಅಂದ್ಕೊಳ್ತಿದ್ಲು. ಆಗ ಹುಡುಗನ ತಂದೆ, ಹುಡುಗಿ ತುಂಬ ಚೆನ್ನಾಗಿದ್ದಾಳೆ, ನಮಗೆ ಇಷ್ಟವಾಯಿತು, ಹುಡುಗನ ಅಭಿಪ್ರಾಯ ಏನು ಅಂತ ನೋಡಬೇಕು ಅಂತ ಅಂದರು. ಎಲ್ಲರೂ ಆಗ ಹುಡುಗನ ಕಡೆಗೆ ದುರ್ಗುಟ್ಕೊಂಡು ನೋಡ್ತಾ ಇದ್ದಾರೆ. ಅವನು ಮೆಲ್ಲಗೆ ತಲೆ ಅಲ್ಲುಗಿಸ್ತಾ ಸರಿ ನನಗೆ ಒಪ್ಪಿಗೆ ಇದೆ ಅಂತ. ಆಮೇಲೆ ಇಬ್ಬರು ಒಳಗೆ ಹೋಗಿ ಮಾತಾಡ್ಕೊಂಡು ಕೂಡ ಬಂದರು. ಹೊರಗೆ ಬಂದಾಗ ಹುಡುಗನ ಮುಖದಲ್ಲಿ ಒಂದು ರೀತಿಯ ಭರವಸೆ, ಖುಷಿ ಅನ್ನೋದು ಇತ್ತು. ಅವನು ನನಗೆ ಹುಡುಗಿ ಇಷ್ಟವಾಗಿದ್ದಾಳೆ ಅಂತ ಧೈರ್ಯವಾಗಿಯೇ ಹೇಳ್ತಾನೆ. ಎಲ್ಲರಿಗೂ ಕೂಡ ಇದರಿಂದ ಖುಷಿಯಾಗುತ್ತೆ. ಮದುವೆಯ ದಿನಾಂಕ ಕೂಡ ನಿಗದಿಯಾಗುತ್ತೆ. ಸಂಜೆಯ 4 ಗಂಟೆ. ಆಕಾಶದಲ್ಲಿ ಸೂರ್ಯನ ಬಿಸಿಲು ಇಳಿದ್ರೂ ರಸ್ತೆಯಲ್ಲಿ ಜನರ ಓಡಾಟ, ಗಾಡಿಗಳ ಗಲಾಟೆ ಕಮ್ಮಿ ಏನಾಗಿರಲಿಲ್ಲ. ಮಂಗಳೂರಿನಿಂದ ಸುಮಾರು 100 ಕಿಲೋಮೀಟರ್ ದೂರದಲ್ಲಿರುವ ಸಣ್ಣ ಹಳ್ಳಿಯೊಂದರ ಕಡೆಗೆ ಮಹೇಶ್ ಮತ್ತು ಅವರ ಅಪ್ಪ ಅಮ್ಮ ಕಾರಿನಲ್ಲಿ ಹೊರಟಿದ್ರು. ಮಹೇಶು ಸಿಟಿನಲ್ಲಿ ದೊಡ್ಡ ಕಂಪ್ನಿಲಿ ಮ್ಯಾನೇಜರು. ಒಳ್ಳೆ ಸಂಬಳ, ಸ್ವಂತ ಮನೆ ಎಲ್ಲ ಕೂಡ ಇದೆ. ವಯಸ್ಸು ಸುಮಾರು 28 ತುಂಬಿದ್ರೂ ಕೂಡ ಅವರಿಗೆ ಮದುವೆ ಬಗ್ಗೆ ಅಷ್ಟೊಂದು ಆತುರ, ಅವಸರ, ಅತಿ ಆಸೆ ಅನ್ನೋದು ಇರಲಿಲ್ಲ. ಆದರೆ ಇತ್ತೀಚೆಗೆ ಅವರ ಅಪ್ಪ ಅಮ್ಮನ ಒತ್ತಾಯ ಸ್ವಲ್ಪ ಜಾಸ್ತಿನೇ ಆಯಿತು. ಏನೋ ಮಹೇಶ, ನಿನ್ನ ಫ್ರೆಂಡ್ಸ್ ಎಲ್ಲ ಒಂದೊಂದು ಮಗು ಹಿಡ್ಕೊಂಡು ತಿರುಗ್ತಿದ್ದಾರೆ. ಎಲ್ಲರೂ ಕೆಲವೊಬ್ಬರು ಆಗಲೇ 3-4 ವರ್ಷದ ಬರ್ತ್ಡೇ ಕೂಡ ಮಾಡಿಬಿಟ್ಟಿದ್ದಾರೆ. ನೀನು ಯಾವಾಗಲೂ ಗೃಹಸ್ಥ ಆಗ್ತೀಯಾ, ನಿನಗೇನು ಆಸೆ ಏನೂ ಇಲ್ವಾ ಅಂತ ಛೇಡಿಸ್ತಾಯಿದ್ರು. ನಮ್ಮ ಆಸೆ ಎಲ್ಲ ಯಾವಾಗ ಈಡೇರಿಸ್ತೀಯಾ, ನಮ್ಮ ಮೊಮ್ಮಗು ಬೇಕು ಅಂತ ದಿನೇ ದಿನೇ ಅದೇ ಮಾತು. ಅವರ ಮಾತನ್ನು ಕೇಳಿ ಮಹೇಶ್ಗೂ ಹೌದು, ಇನ್ಮೇಲೆ ಮದುವೆ ಆಗಲೇಬೇಕು ಅನ್ನೋ ನಿರ್ಧಾರ ಬಂತು. ಅವರ ಅಮ್ಮ ಒಂದು ಒಳ್ಳೆ ಹುಡುಗಿಯನ್ನು, ಸಾಂಪ್ರದಾಯಿಕ ಸಂಸ್ಕಾರ ಇರೋ ಮನೆಯ ಹುಡುಗಿಯನ್ನು ನೋಡಿದರು. ಅವಳ ಹೆಸರು ಬಂದು ಅನುಷಾ. ಕಾರು ಹಳ್ಳಿ ಮನೆಯ ಕಡೆ ನಿಧಾನಕ್ಕೆ ಸಾಗ್ತಾ ಇದೆ. ಮಹೇಶನಿಗೆ ಲೈಟಾಗಿ ಏನೋ ಒಂಥರ ಟೆನ್ಷನ್ನು, ಗಾಬರಿ ಶುರು ಆಗ್ತಿದೆ. ಅವ್ರ ಅಪ್ಪ ಡ್ರೈವ್ ಮಾಡ್ತಾ, ಏನಪ್ಪ ನರ್ವಸ್ ಆಗಬೇಡ, ನೀನು ಇಂಜಿನಿಯರಿಂಗ್ ವೈವಾ ಮಾಡಿದಾಗಲೂ ಇಷ್ಟು ಟೆನ್ಷನ್ ಆಗಿರಲಿಲ್ಲ ಅಂತ ನಗ್ತಾ. ಅಪ್ಪ, ಅದು ಎಕ್ಸಾಮು, ಇದು ಜೀವನದ ವಿಚಾರ, ಅವಳು ಚೆನ್ನಾಗಿರ್ಬೇಕಷ್ಟೇ ಅಲ್ಲ, ನನಗೂ ಅವಳಿಗೂ ಸ್ವಲ್ಪ ಹೊಂದಾಣಿಕೆ ಇರಬೇಕಲ್ಲ ಅಂತ ಮಹೇಶ ಕೂಡ ಹೇಳ್ತಾನೆ. ಅನುಷಾ ಮನೆ ತಲುಪಿದ್ರು. ಹಳೆಯ ಮಾದರಿಯ ಅಂಗಳ, ತುಳಸಿ ಗಿಡ ಇರುವ ಹಳ್ಳಿಯ ಸುಂದರ ಮನೆಯದು. ಅನುಷಾ ಅಪ್ಪ ಅಮ್ಮ ಪ್ರೀತಿಯಿಂದ ಸ್ವಾಗತ ಮಾಡಿದ್ರು. ಒಳಗೆ ಹೋದಾಗ ಅಲ್ಲೊಂದು ಸುಂದರವಾದ ಪೆಂಕಲ್ ರೂಮ್. ಮಹೇಶನ ಮನಸ್ಸಿಗೆ ಅಲ್ಲಿನ ಶಾಂತ ವಾತಾವರಣ ತುಂಬ ಭಯಂಕರ ಇಷ್ಟ ಆಗೋಯ್ತು. ಅನುಷಾ ಅಮ್ಮ ಟೀ, ಸ್ನ್ಯಾಕ್ಸ್ ತಂದು ಕೊಟ್ಟ ಮೇಲೆ ಮಹೇಶನ ಅಮ್ಮ ಅನುಷಾ ಬಗ್ಗೆ ಕೇಳೋಕ್ಕೆ ಶುರು ಮಾಡಿದ್ರು. ಆ ಮಾತುಕತೆ ಮಧ್ಯೆ ಒಂದು 10 ನಿಮಿಷದ ನಂತರ ಅನುಷಾ ಟ್ರೈನಲ್ಲಿ ನೀರನ್ನು ಇಟ್ಕೊಂಡು ರೂಮಿಗೆ ಕೂಡ ಬಂದರು. ಪಕ್ಕದ ಬಾಗಿಲಲ್ಲಿ ನಿಂತಿದ್ದಂತಹ ಅನುಷಾಳನ್ನು ಅಲ್ಲಿ ನೋಡಿದ ತಕ್ಷಣ ಮಹೇಶನ ಹೃದಯದ ಬಡಿತ ಅನ್ನೋದು ಅತಿಯಾಗಿ ಜೋರಾಗೋಯ್ತು. ಕೆಂಪು ಬಣ್ಣದ ಸೀರೆಯನ್ನುಟ್ಟು, ಉದ್ದನೆಯ ಜಡೆಯನ್ನು ಹಾಕ್ಕೊಂಡು, ಹಣೆಯಲ್ಲಿ ಸಣ್ಣದೊಂದು ಬೊಟ್ಟನ್ನು ಇಟ್ಕೊಂಡು ಅನುಷಾ ತುಂಬ ನಾಚಿಕೆ ಪಡ್ತಾಯಿದ್ರು. ಅವರು ಮಹೇಶ್ ಕಡೆಗೆ ಕಣ್ಣೆತ್ತಿ ನೋಡಲೇ ಇಲ್ಲ. ಅವರ ಸೌಂದರ್ಯ ಅಷ್ಟೊಂದು ಸಹಜವಾಗಿಯೂ ಸರಳವಾಗಿಯೂ ಇತ್ತು. ಅವರ ಅಪ್ಪ ಅಮ್ಮ, ಮಹೇಶ, ನೀನು ಮತ್ತು ಅನುಷಾ ಸ್ವಲ್ಪ ಮಾತಾಡಬಹುದಲ್ವಾ, ಒಳಗೆ ಹೋಗಿ ಮಾತಾಡಿ ಅಂತ ಹೇಳಿದರು. ಇಬ್ಬರೂ ಹತ್ತಿರದ ಒಂದು ರೂಮಿಗೆ ಹೋದರು. ಬಾಗಿಲು ಲೈಟಾಗಿ ಮುಚ್ಚಿತ್ತು. ಮೊದಲೇ ಭಯಪಟ್ಟಿದ್ದ ಅನುಷಾ ಒಂದು ಚೇರ್ನಲ್ಲಿ ಕೂತಿತ್ತು. ಮಹೇಶ್ ಪಕ್ಕದಲ್ಲಿ ಇನ್ನೊಂದು ಚೇರ್ನಲ್ಲಿ ಕೂತ್ಕೊಂಡು ಆ ರೂಮ್ನಲ್ಲಿ 5 ನಿಮಿಷ ಸಂಪೂರ್ಣವಾದ ಮೌನ. ಆ ಮೌನವನ್ನು ಮಹೇಶ್ ಮುರಿದ. ನಮಸ್ಕಾರ, ನನ್ನ ಹೆಸರು ಮಹೇಶ ಮತ್ತು ಲೈಟಾಗಿ ನಗ್ತ. ಅನುಷಾ ನಿಧಾನವಾಗಿ, ಅದು ನನ್ನ ಹೆಸರು ಅನುಷಾ. ಮಹೇಶ್, ನಿಮಗೆ ಏನಿಷ್ಟ, ಹಾಬೀಸ್ ಏನಾದರೂ ಇದೆಯಾ? ಅನುಷಾ, ನಾನು ಅಪ್ಪ ಅಮ್ಮನಿಗೆ ಸಹಾಯ ಮಾಡ್ತೀನಿ, ಟೈಮ್ ಸಿಕ್ಕಾಗ ದೇವ್ರ ಪೂಜೆ ಮಾಡ್ತೀನಿ, ಸೀರಿಯಲ್ ಜಾಸ್ತಿ ನೋಡೋದಿಲ್ಲ, ಅಡುಗೆ ಮಾಡೋದಿಷ್ಟ. ಮಹೇಶ ಆ ಉತ್ತರಕ್ಕೆ ಖುಷಿಯಾಗ್ಬಿಟ್ಟ. ತುಂಬ ಒಳ್ಳೆಯದು. ಅಂದರೆ ಸಿಟಿಯಲ್ಲಿನ ಬದುಕು ನಿಮ್ಗೆ ಇಷ್ಟ ಆಗುತ್ತಾ ಅಂತ. ಅನುಷಾ, ನೀವು ಎಲ್ಲಿರ್ತೀರೋ ಅಲ್ಲಿ ನಾನು ಇರ್ತೀನಿ, ಅದು ನಿಮ್ಮ ಜೊತೆ ನಾನಿದ್ದರೆ ಅದೇ ನನ್ನ ಮನೆ ಅಲ್ವಾ. ಈ ಮಾತನ್ನು ಕೇಳಿದ ಮಹೇಶ ಮುಖದಲ್ಲಿ ದೊಡ್ಡ ನಗು ಬಂತು. ಆ ಒಂದು ವಾಕ್ಯ ಮಹೇಶ್ ನಿರ್ಧಾರವನ್ನು ಫಿಕ್ಸೇ ಮಾಡಿಬಿಡ್ತು. ಅನುಷಾ ಅವರ ಸಿಂಪ್ಲಿಸಿಟಿ, ಅವರು ಮಾತಾಡುವಂತಹ ರೀತಿ, ನೀತಿ, ಅವರು ಹೇಳಿದಂಥದ್ದು
ಮಾತಿರ್ಬೋದು. ಮಹೇಶನಿಗೆ ಬಹಳ ಬಹಳ ಇಷ್ಟವಾಗೋಯ್ತು, ಬೇಕಾಗಿರೋದು ಅಷ್ಟೇ ಅಂತ ಅನ್ನಿಸ್ತು. ಹೊರಗಡೆ ಬಂದು ಎಲ್ಲರ ಎದುರು ಮಹೇಶ ತಲೆ ಎತ್ತಿ ಅವರ ಅಪ್ಪ ಅಮ್ಮನ ಕಡೆ ನೋಡಿ, ಅಮ್ಮ ನನಗೆ ಈ ಹುಡುಗಿ ಬಹಳ ಇಷ್ಟವಾಗಿದ್ದಾಳೆ, ನಾನು ಮದುವೆಗೆ ಒಪ್ತೇನೆ ಅಂತ ದೃಢವಾಗಿಯೇ ಹೇಳ್ತಾರೆ. ಮಹೇಶ್ನ ಅಪ್ಪ ಅಮ್ಮ ಮುಖದಲ್ಲಿ ನಗು. ಅನುಷಾ ಅಪ್ಪ ಅಮ್ಮ ಖುಷಿಯಿಂದ ಕಣ್ಣು ಒದ್ದೆ ಆದರೂ ಸರಿ, ಆ ಮದುವೆ ಫಿಕ್ಸ್ ಆಯಿತು. ಇನ್ಮೇಲೆ ಮದುವೆಗೆ 1 ತಿಂಗಳು ಬಾಕಿ ಇದೆ. ಮಹೇಶ ಮತ್ತು ಅನುಷಾಳ ಮದುವೆ ನಿಶ್ಚಯ ಆದಮೇಲೆ ಮನೆಗಳಲ್ಲಿ ಇಬ್ಬರಿಗೂ ಹೊಸ ಉತ್ಸಾಹ, ಸಂಭ್ರಮ. ಸಿಟಿಯ ದೊಡ್ಡ ಹಾಲ್ನಲ್ಲಿ ಅದ್ದೂರಿ ಮದುವೆ ನಡೆಯಬೇಕೆಂದು ಮಹೇಶ್ನ ಕಡೆಯವರು ನಿರ್ಧರಿಸಿದರು. ಆ 1 ತಿಂಗಳು ಮಹೇಶ್ಗೆ ಕಣ್ಣಿಗೆ ನಿದ್ದೆ ಇರಲಿಲ್ಲ. ಅನುಷಾ ಸಹ ಆಕಾಶದಲ್ಲಿ ತೇಲಿದ ಹಾಗೆ ಆಗಿತ್ತು. ಇಬ್ಬರು ದಿನ 1-2 ಸಲ ಫೋನ್ನಲ್ಲಿ ಮಾತಾಡಿದ್ರು. ಹೆಚ್ಚು ಇಲ್ಲವಾದರೂ ದಿನದ ಆಗು ಹೋಗುಗಳ ಬಗ್ಗೆ, ಲೈಟಾಗಿ ಪ್ರೀತಿಯ ಬಗ್ಗೆ ಮಾತಾಡೋದು ರೂಢಿಯಾಗಿತ್ತು. ಆ ಚಿಕ್ಕ ಚಿಕ್ಕ ಮಾತುಗಳು ಇಬ್ಬರ ನಡುವಿನ ಪ್ರೀತಿಯನ್ನು ಗಟ್ಟಿಗೊಳಿಸುತ್ತಾ ಹೋಯಿತು. ನನಗೆ ಸೀರೆಯಲ್ಲೇ ನೀವು ಇಷ್ಟ ಆಗಿಬಿಟ್ರಿ ಬಿಡಿ, ಅದನ್ನು ಬಿಟ್ಟು ಬೇರೆ ಏನು ಹಾಕೋಕ್ಕೂ ಹೋಗಬೇಡಿ ಅಂತ ಮಹೇಶ ಒಂದಿನ ತಮಾಷೆ ಕೂಡ ಮಾಡಿದ್ದ. ಅದಕ್ಕೆ ಅನುಷಾ ನಾಚಿಕೊಂಡು, ನಾನು ಸೀರೆಯಲ್ಲೇ ಇರ್ತೀನಿ, ಆದರೆ ನೀವು ಟೈಟಾಗಿ ಫಾರ್ಮಲ್ ಡ್ರೆಸ್ ಹಾಕೊಂಡು ಬರಬೇಡಿ ಅಂತ ಲೈಟಾಗಿ ಕೋಪ ಮಾಡಿದ್ಲು. ಇನ್ನೇನು ಮದುವೆ ದಿನ ಬಂದೇ ಬಿಡ್ತು. ಕಣ್ ತೆಗೆಯೋಷ್ಟರಲ್ಲೇ ದಿನಗಳು ಹುರುಳೇ ಹೋಗಿದ್ದಾವೆ. ಮದುವೆಯ ಹಾಲ್ನಲ್ಲಿ ಲೈಟ್ಗಳು, ಹೂವಿನ ಅಲಂಕಾರಗಳು, ಜನಜಂಗುಳಿ ಎಲ್ಲವೂ ಕೂಡ ಸುವರ್ಣಮಯವಾಗಿತ್ತು. ಅನುಷಾಳೆ ಸೌಂದರ್ಯಕ್ಕೆ ಪ್ರತೀಕವಾದ ಹಾಗೆ ಕಾಣ್ತಾ ಇತ್ತು. ಕೆಂಪು ಬಣ್ಣದ ಕಾಳಜಿ ಪತ್ತೆಯ ಸೀರೆ, ಚಿನ್ನದ ಆಭರಣಗಳು, ನಗುವಿನಿಂದ ತುಂಬಿದ್ದ ಮುಖ. ಮಹೇಶ್ಗೆ ಬೇರೆ ಏನು ಬೇಕು? ಗಂಡು ಮಹೇಶ ಸಹ ಸೂಟ್ ಬೂಟ್ ಹಾಕ್ಕೊಂಡು ಆಂಜನೇಯನ ಹಾಗೆ ಬಂದು ನಿಂತಿದ್ದ. ಅವನು ನೋಡೋಕೆ ಟಾಲ್, ಡಾರ್ಕ್, ಹ್ಯಾಂಡ್ಸಮ್. ಮಹೇಶ್ನ ಅಪ್ಪ ಅಮ್ಮನ ಮುಖದ ಹೆಮ್ಮೆಯ ನಗು. ಸರಿಯಾದ ಮುಹೂರ್ತದಲ್ಲಿ ಪುರೋಹಿತರು ಹೇಳಿದ ಹಾಗೆ ಇಬ್ಬರು ಮದುವೆಯ ಸಂಪ್ರದಾಯಗಳೆಲ್ಲವನ್ನ ನೆರವೇರಿಸಿದರು. ಅನುಷಾ ಕುತ್ತಿಗೆಗೆ ಮಹೇಶ್ ತಾಳಿಯನ್ನು ಕಟ್ಟಿದಾಗ ಅನುಷಾ ಕಣ್ಣುಗಳಲ್ಲಿ ನೀರು ಜಿನುಗಿತ್ತು. ಅದು ಖುಷಿಯ ಕಣ್ಣೀರು. ಫೋಟೋ, ವಿಡಿಯೋ, ಊಟ, ಹರಟೆ ಎಲ್ಲ ಮುಗೀತು. ಮೊದಲ ರಾತ್ರಿಯ ತಯಾರಿ ಕೂಡ ಆಗಮಿಸಿತ್ತು. ರಾತ್ರಿ 9 ಗಂಟೆ ಎಲ್ಲರೂ ಹೊರಟು ಹೋದ ಮೇಲೆ ಮಹೇಶ್ನ ದೊಡ್ಡ ಮನೆ ಸಣ್ಣ ಗಲಾಟೆಯಿಂದ ಶಾಂತವಾಯಿತು. ಮೊದಲ ರಾತ್ರಿಗಾಗಿ ಮಹೇಶ್ನ ರೂಮನ್ನು ವಿಶೇಷವಾಗಿ ಅಲಂಕರಿಸಲಾಗಿತ್ತು. ಮಲ್ಲಿಗೆ, ಗುಲಾಬಿ ಹೂವಿನಿಂದ ಬೆಡ್ಗೆ, ರೂಮಿನ ತುಂಬೆಲ್ಲ ಅಲಂಕಾರ ಮಾಡಲಾಗಿತ್ತು. ಇಡೀ ರೂಮ್ನಲ್ಲಿ ಪರಿಮಳದ ಧೂಪದ ವಾಸನೆ ಹರಡಿತ್ತು. ಮಂದವಾದ ನೀಲಿ ಬೆಳಕು ರೂಮ್ನ ವಿಶೇಷ ಕಳೆಯನ್ನು ತಂದುಕೊಟ್ಟಿತ್ತು. ಮಹೇಶ್ನ ಅಕ್ಕ ಅನುಷಾಳನ್ನ ಪಕ್ಕದ ರೂಮಿನಿಂದ ಕರ್ಕೊಂಡು ಬಂದಿದ್ರು. ರೂಮಿನ ಬಾಗಿಲ ಬಳಿ ನಿಲ್ಲಿಸಿ ಮಹೇಶ್ನ ಕೈಗೆ ಅವಳ ಕೈಯನ್ನು ಕೊಟ್ಟು, ಈಗ ನೀವಿಬ್ಬರು ಗಂಡ ಹೆಂಡತಿ, ಇನ್ಮೇಲೆ ನಿಮ್ಮ ಹೊಸ ಜೀವನ ಪ್ರಾರಂಭ, ಖುಷಿಯಾಗಿರಿ ಅಂತ ಹೇಳಿ ನಕ್ಕಿದ್ರು. ಹೊಸ ಕೋಣೆಯಲ್ಲಿ ಬರೀ ಮಹೇಶ ಮತ್ತು ಅನುಷಾ. ಮಹೇಶನ ಕೈ ಹಿಡಿದು ಅನುಷಾ ರೂಮಿನ ಒಳಗೆ ಬರ್ತಾಳೆ. ನಾಚಿಕೆಯಿಂದ ತಲೆ ಕೆಳಗೆ ಹಾಕ್ಕೊಂಡಿದ್ದ ಅನುಷಾ ಬೆಡ್ನ ಒಂದು ಮೂಲೆಯಲ್ಲಿ ಸೀರೆಯ ಸೆರಗನ್ನು ಸರಿಪಡಿಸ್ತಾ ಕೂತ್ಕೊಂಡ್ಳು. ಅನುಷಾಳನ್ನು ನೋಡಿ ನಕ್ಕ ಮಹೇಶ ಬಾಗಿಲಿಗೆ ನಿಧಾನವಾಗಿ ಚಿಲಕವನ್ನು ಕೂಡ ಹಾಕ್ತಾನೆ. ಅವನಂತೂ ಅತಿಯಾದ ತರಾತುರಿ ಆತುರದಲ್ಲೇ ಇದ್ದ. ಆ ನಿಶಬ್ದದಲ್ಲಿ, ಆ ಹೂವಿನ ಪರಿಮಳದಲ್ಲಿ ಇಬ್ಬರ ಹೃದಯದ ಬಡಿತ ಅನ್ನೋದು ಅತಿಯಾಗಿ ಡೊಳ್ಳಿನ ರೀತಿಯಲ್ಲಿ ಜೋರಾಗಿ ಬಡಿತಾ ಇತ್ತು. ಇಬ್ಬರ ಕಣ್ಣುಗಳಲ್ಲಿ ತಮ್ಮ ಮುಂದಿನ ಭವಿಷ್ಯದ ಕನಸುಗಳೇ ತುಂಬಿ ಹರಿತಾ ಇದ್ವು. ಇನ್ನು ಮುಂದೆ ಏನಾಗಬಹುದು? ಕತೆ ಖಂಡಿತ ಮುಂದುವರಿಯುತ್ತೆ. ಇದು ಭಾಗ 1, ಭಾಗ 2 ನಾಳೆ ಪ್ರಸಾರವಾಗುತ್ತೆ. ಕತೆ ಮುಂದುವರಿಯುತ್ತೆ. ನಮ್ಮ ಚಾನಲ್ಗೆ ನೀವಿನ್ನೂ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕೋ ಮೊದಲನೇ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.